ಮೀಸಲಾತಿ ಕೊಡದ ಸರ್ಕಾರಕ್ಕೆ ಚಾಮರಾಜನಗರ ಹನೂರು ತಾಲೂಕು ಬೈರನತ್ತ ಗ್ರಾಮದಲ್ಲಿ ಒಳ ಮೀಸಲಾತಿಯನ್ನ ಸಂಪೂರ್ಣ ಜಾರಿ ಮಾಡುವಂತೆ ಬೃಹತ್ ಪ್ರತಿಭಟನೆ. ಆಡಳಿತ ರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಮಾದಿಗ ಸಂಬಂಧಿತ ಎಡಗೈ ಸಮುದಾಯಕ್ಕೆ ಇದುವರೆಗೂ ಆಗಿರುವ ಅನ್ಯಾಯ ಸಾಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿಯನ್ನ ಕೂಡಲೇ ಜಾರಿ ಮಾಡುವಂತೆ ಆಗ್ರಹಿಸಿ ಹನೂರು ತಾಲೂಕಿನ ಬೈರನತ್ತ ಗ್ರಾಮದ ಯಜಮಾನರು, ಮುಖಂಡರು, ಯುವಕರ ಸಂಘದವರು ಮತ್ತು ಮಹಿಳಾ ಸಂಘದವರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನ ತನ್ನ ಪಕ್ಷದ ಪ್ರಣಾಳಿಕೆಯಲ್ಲಿ ಜಾರಿ ಮಾಡಲು ಘೋಷಣೆಗಳನ್ನ ಮಾಡಿದ್ರು. ಆದರೆ ಜಾರಿ ಮಾಡಲು ವಿಳಂಬ ಮಾಡುತ್ತಿರುವುದು ನಮ್ಮ ಮಾದಿಗ ಸಮುದಾಯಕ್ಕೆ ಮಾಡುತ್ತಿರುವ ದ್ರೋಹವಾಗಿದೆ ಎಂದು ಆರೋಪಿಸಿದರು. ಬಹಳ ಕಾಳಜಿ ಇರುವ ಸರ್ಕಾರ ಎಂದು ಪರಿಶಿಷ್ಟ ಜಾತಿಯ ಮಾದಿಗ ಎಡಗೈ ಸಮುದಾಯವು ನಂಬಿದ್ದು ಈ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡುತ್ತಿರುವುದು ಖಂಡನೀಯ ಎಂದರು. ಕೂಡಲೇ ವೈಜ್ಞಾನಿಕವಾಗಿರುವ ನಾಗಮೋಹನ್ ದಾಸ್ ವರದಿಯನ್ನ ಸಾಮಾಜಿಕ ನ್ಯಾಯಕ್ಕಾಗಿ ಈ ಕೂಡಲೇ ಜಾರಿ ಮಾಡಬೇಕೆಂದು ಆಗ್ರಹಿಸಿದರು. ವರದಿ ಹನೂರು ವೆಂಕಟೇಶ್. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಬೈರನತ್ತ ಗ್ರಾಮದ ಮಾದಿಗ ಜನಾಂಗದ ಪರವಾಗಿ ಮಾದಿಗ ಜನಾಂಗದವರು ನಾವು ಇವತ್ತು ಈ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಏನು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ಏನು ಇವತ್ತು ವಿಚಾರವನ್ನು ಮಾತಾಡಬೇಕಂತಂದರೆ, ಇವತ್ತು 35 ವರ್ಷ 40 ವರ್ಷಗಳ ಕಾಲದಿಂದ ಏನು ನಮ್ಮ ಮಾದಿಗ ಜನಾಂಗ ಹೋರಾಟ ಮಾಡ್ಕೊ ಬರ್ತಾಯಿದೆ. ಹೋರಾಟ ಬಂದರೂ ಸಹ ನಮ್ಮ ಹಿರಿಯರೆಲ್ಲ ಸುಮಾರು ಮಂದಿ ಹೋರಾಟ ಮಾಡ್ಕೊಂಡ್ಬಂದು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ತಮ್ಮ ಧನ ಮನ ಎಲ್ಲವನ್ನು ತ್ಯಾಗ ಮಾಡ್ಕೊಂಡು ಬಂದು ಇವತ್ತು ಏನು ಒಳ ಮೀಸಲಾತಿಯನ್ನು ತಾರತಮ್ಯ ಎಣಿಸ್ತಿದೆ, ಏನು ಹಿಂದಿನಿಂದ ಆಳ್ಕ ಬಂದಂಥ ಸರ್ಕಾರನೂ ಸೇರಿ ನಾವು ಇಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಸರ್ಕಾರದ ನಾವು ಟಾರ್ಗೆಟ್ ಮಾಡ್ಕೊಂಡು ಹೇಳ್ತಿಲ್ಲ. ಮೊದಲಾಗಿ ನಾವು ಇವತ್ತಿನ ಏನು ಆಡಳಿತದ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ, ಅದನ್ನು ಟಾರ್ಗೆಟ್ ಮಾಡ್ತಾಯಿದ್ದೀವಿ. ಜೊತೆಗೆ ಹಿಂದಿನಿಂದ ಮಾಡ್ಕೊಂಬಂದ ಸರ್ಕಾರ ಕೊಡ್ಬೋದಿತ್ತು. ಜೊತೆಗೆ ನಮ್ಮ ಒಂದು ಏನು ಹಿರಿಯರು ಮಾಡ್ಕೊಂಬಂದಂಥ ಹೋರಾಟಗಳಿಗೆ ಪ್ರತಿಫಲ ಸಿಗಲಿಲ್ಲ. ಹಾಗಾಗಿ ನಮ್ಮ ಹೋರಾಟ ಬಂದರೂ ಸಹ ನಮ್ಮ ಜನಗಳಿಗೆ ಹೀನಾಯವಾಗಿ ನಮ್ಮನ್ನು ಕಾಣ್ತಾ ಇದ್ದಾರೆ.